ಶ್ರೀ ಗುರುಭ್ಯೋ ನಮಃ. ಆರೋಗ್ಯದ ಸಮಸ್ಯೆ ನೋಡಿ, ಈ ಆರೋಗ್ಯದ ಸಮಸ್ಯೆ ಬಂದಾಗ ಸಹಜವಾಗಿ ನಾವು ವೈದ್ಯರ ಬಳಿಗೆ ಹೋಗ್ತೇವೆ. ಅವರು ತಪಾಸಣೆಯನ್ನು ಮಾಡಿ ಔಷಧಿಗಳನ್ನು ಕೊಡ್ತಾರೆ. ಇನ್ನು ನೋಡಿ, ಕೆಲವು ಸಂದರ್ಭದಲ್ಲಿ ವೈದ್ಯರು ಸರಿಯಾದಂತಹ ಔಷಧಿಯನ್ನು ಕೊಟ್ಟರೂ ಕೂಡ ಕೆಲವರ ದೇಹಕ್ಕೆ ಅಷ್ಟೊಂದು ಪರಿಣಾಮಕಾರಿಯಾಗಿ ಇರುವುದಿಲ್ಲ ಮತ್ತು ಗುಣಮುಖ ಆಗುವಂಥದ್ದು ಕೂಡ ಬಹಳ ನಿಧಾನವಾಗಿರ್ತದೆ. ಯಾಕೆ ಈ ರೀತಿ ಆಗ್ತದೆ ಎಂಬುದಾಗಿ ನೋಡುವಂಥದ್ದಾದರೆ ನೋಡಿ, ವಾಸ್ತುಶಾಸ್ತ್ರದ ಪ್ರಕಾರವಾಗಿ ಮನೆಯಲ್ಲಿ ಉತ್ತರ ಮತ್ತು ಈಶಾನ್ಯ ದಿಕ್ಕನ್ನು ನಾವು ನೋಡಬೇಕು. ಆ ದಿಕ್ಕು ಯಾವ ರೀತಿಯಾಗಿ ಶುಭವಾಗಿದೆ, ಸ್ವಚ್ಛವಾಗಿದೆ ಎಂಬುದಾಗಿ ನಾವು ಆ ಮನೆಯ ಆರೋಗ್ಯ ನಿರ್ಧಾರ ಆಗುವಂಥದ್ದಾಗಿರ್ತದೆ. ಯಾಕೆಂತಂದರೆ ನೋಡಿ, ನಾವು ಈಶಾನ್ಯ ದಿಕ್ಕನ್ನು ದೈವ ಮೂಲೆ ಅಂದರೆ ದೇವರ ವಾಸಸ್ಥಳ ಎಂಬುದಾಗಿ ಹೇಳ್ತೇವೆ. ಶಾಸ್ತ್ರಕಾರರ ಪ್ರಕಾರವಾಗಿ ಉತ್ತರ ಈಶಾನ್ಯ ದಿಕ್ಕು ನಮಗೆ ಇಮ್ಯುನಿಟಿ ಪವರನ್ನು ಕೊಡುವಂಥದ್ದು ಜಾಸ್ತಿ ಇರ್ತದೆ. ಇಂಬ್ಯಾಲೆನ್ಸ್ ಆಗುವಂಥದ್ದು ಬಹಳ ಕಡಿಮೆ ಆಗ್ತದೆ. ಈ ಸಂದರ್ಭದಲ್ಲಿ ಈ ಉತ್ತರ ಈಶಾನ್ಯ ದಿಕ್ಕಿನಲ್ಲಿ ನೀಲಿ ಬಣ್ಣದಲ್ಲಿ ಸ್ವಸ್ತಿಕ್ ಚಿತ್ರವನ್ನು ಬರೆದು ಮತ್ತು ಅಲ್ಲಿ ಒಂದು ಜಾಗವನ್ನು ಮಾಡಿ ಆ ಜಾಗದಲ್ಲಿ ಔಷಧಿಗಳನ್ನು ಇಡುವಂಥದ್ದು ತುಂಬ ಒಳ್ಳೆಯದು. ತದನಂತರ ಆ ಔಷಧಿಯನ್ನು ಪಡೆಯುವುದರಿಂದ ತುಂಬ ಉತ್ತಮವಾಗಿರ್ತದೆ. ವೈದ್ಯರಿಗೆ ಒಂದು ಸಲಹೆಯನ್ನು ಕೊಡುವಂಥದ್ದಾದರೆ ಕ್ಲಿನಿಕ್ ಆಗಿರುವಂಥದ್ದು, ಆಸ್ಪತ್ರೆ ಆಗಿರುವಂಥದ್ದು, ಔಷಧಾಲಯ ಆಗಿರುವಂಥದ್ದು ಇವೆಲ್ಲವೂ ಕೂಡ ದಕ್ಷಿಣ ದಿಕ್ಕಿಗೆ ಇರಬಾರದು. ವೈದ್ಯರು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖವನ್ನು ಮಾಡಿ ರೋಗಿಗಳಿಗೆ ಪರೀಕ್ಷೆಯನ್ನು ಮಾಡುವಂಥದ್ದು ಉತ್ತಮವಾಗಿರ್ತದೆ. ಕುಳಿತುಕೊಳ್ಳುವಂತಹ ದಿಕ್ಕು ಪಶ್ಚಿಮ ಮತ್ತು ವಾಯುವ್ಯ ದಿಕ್ಕಿಗೆ ಇರುವುದರಿಂದ ಅದು ಶುಭವಾಗಿರ್ತದೆ. ಯಾರಿಗೆ ನಂಬಿಕೆ ಇರ್ತದೋ ಅವರು ಇದನ್ನು ಪಾಲನೆಯನ್ನು ಮಾಡಿ. ಒಳ್ಳೆಯದಾಗಲಿ. ನಮಸ್ಕಾರ.